ಏನೋ ಗುಜರಾತ್ನಲ್ಲಿ ವರುಣನ ಆರ್ಭಟ ಜೋರಾಗಿ ಮುಂದುವರೆದಿದ್ದು ಕೆರೆಕಟ್ಟೆಗಳು ಒಡೆದು ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಗುಜರಾತ್ನ ಬನಸ್ಕಾಂಥಾದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ನೀರು ಕಂಪ್ಲೀಟ್ ಆಗಿ ಮುಚ್ಚಿಕೊಂಡಿದ್ರು ಕೂಡ ಆ ರಸ್ತೆಯಲ್ಲಿ ನೀರಿನಲ್ಲೇ ಟ್ರ್ಯಾಕ್ಟರ್ನ ತೇಲಿಸಿಕೊಂಡು ಟ್ರ್ಯಾಕ್ಟರ್ ಚಾಲಕ ಸಾಹಸವನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ಆತನಿಗೆ ಎಟ್ ಎನಿ ಕಾಸ್ಟ್ ಅಂಡರ್ ಪಾಸನ್ನು ದಾಟಿ ಹೋಗಲೇಬೇಕು. ಆದರೆ ರಸ್ತೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಟ್ರ್ಯಾಕ್ಟರ್ ಮೇಲ್ಭಾಗದವರೆಗೂ ಕೂಡ ನೀರು ನಿಂತುಕೊಂಡಿದೆ. ಆದರೂ ಕೂಡ ಈತ ರಿಸ್ಕ್ ತೆಗೆದುಕೊಂಡು ಟ್ರ್ಯಾಕ್ಟರನ್ನು ಆ ನೀರಿನಲ್ಲಿ ಇಳಿಸೇ ಬಿಟ್ಟಿದ್ದಾನೆ. ಮಧ್ಯಕ್ಕೆ ಬಂದು ಆ ಟ್ರ್ಯಾಕ್ಟರ್ ಗುಸು ಅಂತ ನಿಂತುಕೊಂಡಿದೆ. ಬಳಿಕ ಆತ ಹೇಗೆ ಮುಂದಕ್ಕೆ ಹೋದ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದರೂ ಕೂಡ ಈ ವಿಡಿಯೋ ಏನೀಗ ಗುಜರಾತ್ನಿಂದ ಲಭ್ಯ ಆಗಿದೆ. ಅರ್ಧಕ್ಕೆ ಬಂದಂತಹ ಟ್ರ್ಯಾಕ್ಟರ್ ಬಳಿಕ ಹೊಗೆ ಉಗುಳ್ತಾ ಮಧ್ಯಕ್ಕೆ ಬಂದು ನೀರಿನಲ್ಲಿ ಸಿಕ್ಕಾಕೊಂಡಿರುವಂತಹ ಈ ದೃಶ್ಯ ಇದು ಈಗ ಸಾಕಷ್ಟು ಚರ್ಚೆಗೆ ಇಂಟರ್ನೆಟ್ನಲ್ಲಿ ಗ್ರಾಸವಾಗ್ತಾ ಇದೆ, ಸಾಕಷ್ಟು ವೈರಲ್ ಆಗಿದೆ. ಗುಜರಾತ್ನಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಒಂದು ಚೂರು ಬಿಟ್ಟು ಬಿಡದೆ ಧಾರಾಕಾರವಾದಂತಹ ಮಳೆ ಸುರಿತಾ ಇದೆ. ಅದರ ಪರಿಣಾಮ ಹಲವಾರು ಪ್ರದೇಶಗಳು ಅಲ್ಲಿ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿದೆ, ನೀರಿನಲ್ಲಿ ಮುಳುಗಿ ಹೋಗಿದೆ. ಬನಸ್ಕಾಂಥದಲ್ಲೂ ಕೂಡ ಅಷ್ಟೇ ಸಾಕಷ್ಟು ಜೋರಾಗಿ ಮಳೆಯಾಗಿ ಅಲ್ಲಿನ ತಗ್ಗು ಪ್ರದೇಶಗಳೆಲ್ಲ ನೀರಿನಲ್ಲಿ ಮುಳುಗಿ ಹೋಗಿದ್ವು. ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರನ್ನು ತೆಗೆದುಕೊಂಡು ಬಂದಂತಹ ಚಾಲಕನಿಗೆ ಅಂಡರ್ ಪಾಸ್ನಲ್ಲಿ ಕಂಪ್ಲೀಟ್ ಆಗಿ ನೀರು ನಿಂತ್ಕೊಂಡಿರೋದು ಕಂಡಿದೆ. ಆದರೂ ಕೂಡ ಹೇಗಾದರೂ ಮಾಡಿ ದಾಟಿಸ್ಬಿಡೋಣ ಅಂತ ಸ್ಕೆಚ್ ಹಾಕಿ ಆತ ಗಾಡಿಯನ್ನು ಮೂವ್ ಮಾಡಿದ್ದಾನೆ ಟ್ರ್ಯಾಕ್ಟರನ್ನು. ಆದರೆ ಟ್ರ್ಯಾಕ್ಟರ್ ನೀರಿನ ಮಧ್ಯಭಾಗಕ್ಕೆ ಬರ್ತಾ ಇದ್ದ ಹಾಗೆ ಹೊಗೆಯನ್ನು ಉಗುಳ್ತಾ ನಿಂತುಕೊಂಡಿದೆ, ಗಾಡಿ ಆಫ್ ಆಗಿದೆ. ಬಳಿಕ ಏನು ಮಾಡಬೇಕು ಅಂತ ಗೊತ್ತಾಗದೆ ಚಾಲಕ ದಿಕ್ಕು ತೋಚದೆ ನೋಡ್ತಾ ಇರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.